ಸೂಚನೆ ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ ಇಬ್ಬರಲ್ಲ ಒಬ್ಬರೀಗ ನಾನೆಂದು ನಿನಗರ್ಪಣೆ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನಂದಿನಿ, ಐಸ್ ಕ್ರೀಮನ್ನು ಕೆಳಗೆ ಹಾಕು, ನಾವಿಲ್ಲಿಂದ ಓಡೋಣ. ಹಾಂ. ಹಲೋ, ಮೊದಲು ಐಸ್ ಕ್ರೀಮ್ ಅಂತ ತಿನ್ನಿ, ಆಮೇಲೆ ಏನಿದ್ರು ಮಾತಾಡಿ. ನಿನಗೇನು? ಹಾಂ, ನಿನಗೇನು? ನಾವು ಐಸ್ ಕ್ರೀಮ್ ಅಂತ ತಿಂತೀವಿ, ಇಲ್ಲಾದ್ರೆ ಕೆಳಗೆ ಹಾಕ್ತೀವಿ. ನಿನಗೇನು? ಯಾಕೆ ನಮ್ಮ ಹಿಂದೆನೇ ಬರ್ತಿದ್ದಿ? ಅಲ್ಲ, ಅದು ಏನದು ಇದು ಅಂತ? ಅಶ್ವಿನಿ, ನೋಡಿದ್ಯಾ ಮಾತಾಡಿಸ್ಲಿಕ್ಕೆ ಬರ್ತಿದ್ದಾನೆ? ಸರಿ ಕಣೆ, ಅದಕ್ಕೆ ಗಲಾಟೆ ಮಾಡ್ಲಿಕ್ಕೆ ಹೋಗ್ಬೇಡ, ಬಾ ನಾವು ಹೊರಡೋಣ. ಯಾಕಿಷ್ಟು ಕೋಪ ಮಾಡ್ಕೋತಿದ್ದೀರಾ? ನೀನು ಯಾಕೆ ಈಗ ನಮ್ಮ ಹಿಂದೆನೇ ಬರ್ತಿದ್ಯಾ? ಹಾಂ, ಸುಮ್ಮನೆ ಹೋಗು, ಕಿರಿಕಿರಿ ಮಾಡಿದೆ. ನಾವು ನಿಮಗೆ ಹೆಲ್ಪ್ ಮಾಡಿನೇ ತಪ್ಪು ಮಾಡಿದ್ವಿ. ಸ್ವಲ್ಪ ಮಾತಾಡ್ಲಿಕ್ಕಿಲ್ವಲ್ಲ, ಹಿಂದೆನೇ ಬಂದುಬಿಟ್ರಲ್ಲ. ಹಿಂದೆನೇ ಬಂದದ್ದಲ್ಲದೆ ನೀನು ಯಾಕೆ ಐಸ್ ಕ್ರೀಮ್ ತೆಗೆದುಕೊಡ್ಲಿಕ್ಕೆ ಹೇಳ್ತಿದ್ದಿ? ಹೇ ನಂದಿನಿ, ಅವನ ಹತ್ರ ಯಾಕೆ ನೀನು ಕಿರಿಚಾಡ್ತಿದ್ಯಾ? ಬಾ ನಾವಿಲ್ಲಿಂದ ಹೊರಡೋಣ. ನಿಲ್ಲು ಅಶ್ವಿನಿ, ನಾವು ಏನು ಮಾತಾಡದೆ ಸುಮ್ಮನೆ ಇಲ್ಲಿಂದ ಹೋದರೆ ಮತ್ತೆ ಸುಮ್ಮನೆ ಹಾಗೆ ನಮ್ಮ ಹಿಂದೆನೇ ಬಡ್ದಿರ್ತಾನೆ. ಇವರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಏನ್ರಿ ಹೀಗೆ ಬೈತಿದ್ದೀರಾ? ನನಗೆ ಬ್ಯಾಂಕ್ನಲ್ಲಿ ನೀವು ಹೆಲ್ಪ್ ಮಾಡಿದ್ರಿ, ಅದಕ್ಕೆ ನಾನು ನಮ್ಮ ಅಂಗಡಿಯಲ್ಲಿ ಸ್ಪೆಷಲ್ ಐಸ್ ಕ್ರೀಮು ಇರೋದನ್ನು ನಾನು ಕೊಡ್ಲಿಕ್ಕೆ ಹೇಳಿದ್ದು. ಏನು, ನಿಮ್ಮ ಅಂಗಡಿನಾ? ಹಾಂ ಹೌದು, ಇದು ನನ್ನ ಅಂಗಡಿನೇ. ಹಾಂ, ನಾನು ನಂಬೋದಿಲ್ಲ, ಸುಳ್ಳು ಹೇಳಬೇಡಿ. ಸುಳ್ಳು ಹೇಳ್ತಿದ್ದೀನಾ? ಇಲ್ಲ ಇಲ್ಲ, ಇದು ನನ್ನ ಅಂಗಡಿನೇ. ಹೇ ಚಂದು. ಹಾಂ, ಏನು? ನನಗೆ ಸ್ವಲ್ಪ ಕೆಲಸ ಇದೆ, ಇನ್ನು ನೀನು ಅಂಗಡಿಯನ್ನು ನೋಡ್ಕೋತೀಯಲ್ಲ? ಹಾಂ, ನಾನು ನೋಡ್ಕೋತೀನಿ, ನೀನು ಹೊರಡು. ಸರಿ, ಹಾಗಿದ್ರೆ ರಾತ್ರಿ ಸಿಗೋಣ. ಏಯ್ ಏಯ್, ಬದನೆಕಾಯಿ ತಲೆಯವನೇ. ಬದನೆಕಾಯಿ ತಲೆನಾ? ಯಾರನ್ನು ಕರೀತಿದ್ದಾರೆ? ಹೇ ನಂದಿನಿ, ಯಾಕೆ ಹೀಗೆ ಮಾಡ್ತಿ? ಹಲೋ, ಕರಿತಿದ್ದೇನಲ್ಲ, ನಿನ್ನಷ್ಟಕ್ಕೆ ನೀನು ಹೋಗ್ತಾನೆ ಇದೆಯಲ್ಲ. ಅಲ್ಲ, ಏನೋ ಬದನೆಕಾಯಿ ತಲೆ ಅವನು. ನೀನೇ ಕಣೋ, ನಿನ್ನನ್ನೇ ಕಡ್ದದ್ದು. ನನ್ನನ್ನೇನಾ? ಹೌದು ಕಣೋ, ನಿಮ್ಮ ಅಂಗಡಿ ಓನರನ್ನು ಕರ್ಕೊಂಡು ಬಾ. ಹಾಂ, ಓನರ್ ಇಲ್ಲೇ ನಿಂತ್ಕೊಂಡಿದ್ದಾನಲ್ಲ, ಇದು ಯಾರನ್ನು ಕರೀಲಿಕ್ಕೆ ಕೇಳ್ತಿದ್ದಾಳೆ? ಮೊದಲು ಯಾಕೆ ಅಂತ ಕೇಳೋಣ. ಯಾಕೆ ನಮ್ಮ ಓನರು? ನಿಮ್ಮ ಅಂಗಡಿಯಲ್ಲಿ ನಾವು ಪಾರ್ಟ್ನರ್ಶಿಪ್ ಆಗಿ ಜಾಯಿನ್ ಆಗ್ಲಿಕ್ಕಿದ್ದೀವಿ, ಅದಕ್ಕೆ ಕರ್ಕೊಂಡು ಬರೋ. ಕರೆದುಕೊಂಡು ಬಾರೋಣ. ನಿನ್ನ ಕಾಗೆ ಗೂಡು ತಲೆಯವ್ರ ಹತ್ರ ಎಲ್ಲ ನಮ್ಮ ಓನರು ಪಾರ್ಟ್ನರ್ಶಿಪ್ ಇಟ್ಕೊಳ್ಳಲ್ಲ, ಹೊರಡಿ ಇಲ್ಲಿಂದ. ಹೇ ಕೃಷ್ಣ, ನೀನು ಮಾತಿಗೆ ಮಾತಿ ಬೆಳೆಸ್ಬಿಡೋ ಕಣೋ. ನಾನು ಕಾಗೆ ಗುಡ್ತಾಳೆ ಅವಳ? ಹಾಂ. ಹೇ ಕೃಷ್ಣ, ಸುಮ್ಮನೆ ಇರೋ. ನೋಡಿ ಅಶ್ವಿನಿ, ನನ್ಗೇನು ಹೇಳ್ದ ಅಂತ. ಅದಕ್ಕೇನೆ ಆಗಲೇ ನಾನು ಹೇಳಿದೆ ಅವರ ಹತ್ರ ಮಾತಾಡ್ಸೋದು ಬೇಡ, ಬಾ ಹೊರಡೋಣ ಅಂತ. ಕೇಳಿದ್ಯಾ? ಬಾ ಹೋಗೋಣ. ಹೇ ಕಾಗೆಗೂಡವನೇ, ಇದೆ ನಿನ್ನ ಐಸ್ ಕ್ರೀಮ್, ಹೋಗಿ ಕೊಂಡೋಗಿ ವೇಸ್ಟ್ ಡಬ್ಬದಲ್ಲಿ ಹಾಕು. ಹಾಂ ಹಾಂ, ವೇಸ್ಟ್ ಡಬ್ಬದಲ್ಲಿ ಹಾಕೋದನ್ನೇ ಮತ್ತೆ ಕೊಟ್ಬಿಟ್ರಲ್ಲ. ಏಯ್ ಸಿಸ್ಟರ್, ಕೋಪ ಮಾಡ್ಕೋಬೇಡಿ. ಅವನು ನನ್ನ ಫ್ರೆಂಡೇ, ಸ್ವಲ್ಪ ಬಾಯಿ ಮಾತು ಜಾಸ್ತಿ. ಸಿಸ್ಟರಾ? ಹಾಂ ಸಿಸ್ಟರ್, ಇದು ನನ್ನ ಅಂಗಡಿನೇ. ನೀವು ಬೇಕಿದ್ರೆ ಯಾವಾಗ ಬೇಕಾದರೂ ಬಂದು ನೋಡಿ, ನಾನು ಇಲ್ಲೇ ಇರ್ತೀನಿ. ಅದೇನಿಲ್ಲ, ನಾವು ಬ್ಯಾಂಕಲ್ಲಿ ನೋಡಿದ್ವಲ್ಲ ನಿಮ್ಮನ್ನು, ಅಲ್ಲಿದ್ದವರು ಮತ್ತು ಇಲ್ಲಿ ಬಂದ್ರಲ್ಲ, ಹಾಗಾಗಿ ಅಷ್ಟೇ. ಅದು ಅಲ್ಲದೆ ಸ್ಪೆಷಲ್ ಐಸ್ ಕ್ರೀಮ್ ಹಾಗೆ ಹೀಗೆ ಅಂತ ಹೇಳಿದ್ದಕ್ಕೆ ನಾವು ಸ್ವಲ್ಪ ಭಯಪಟ್ವಿ. ಒಳ್ಳೇದೇ ರೀ, ಎಲ್ಲ ವಿಷಯದಲ್ಲಿ ಜಾಗೃತ ಆಗಿರೋದು ಒಳ್ಳೇದೇ. ಬನ್ನಿ ಒಳಗೂ ಕೂತ್ಕೊಳ್ಳೋಣ, ಬೇರೆ ಐಸ್ ಕ್ರೀಮ್ ಕೊಡ್ತೀನಿ. ಬೇಡ ಇರಲಿ. ಸರಿ, ಹಾಗಿದ್ರೆ ಇಲ್ಲೇ ನಿಲ್ಲಿ, ಇಲ್ಲಿಗೇನೆ ತಗೊಂಡು ಬರ್ತೀನಿ. ಇಲ್ಲ, ನಾವು ಇನ್ನೊಂದು ದಿವಸ ಬರ್ತೀವಿ. ಅಣ್ಣ, ನಿಮ್ಮ ಅಂಗಡಿಗೆ ಸ್ಪೆಷಲ್ ಐಸ್ ಕ್ರೀಮ್ ಕೊಡಿ. ಹಾಂ, ಇದು ಬಂದೆ ಪುಟ್ಟ. ಸರಿ ರೀ, ಹಾಗಿದ್ರೆ ಇನ್ನೊಂದು ದಿವಸ ನೋಡೋಣ. ಹೇ, ಇವರದೇ ಅಂಗಡಿ ಅನಿಸುತ್ತೆ. ನಾವೇ ಏನೇನು ಯೋಚನೆ ಮಾಡಿ ಏನೇನು ಮಾತಾಡ್ಬಿಟ್ವಿ. ಏನೇ ಇಷ್ಟೊಂದು ಶಾಕ್ ಆಗಿ ನಿಂತಿದ್ಯಾ? ಆ ಬದನೆಕಾಯಿ ತಲೆಯವನು ಮಾತಾಡಿದ್ದ ನೆನೆಸಿ ಶಾಕ್ ಆಗಿದೆಯಾ? ಇಲ್ಲ. ಅಲ್ವಾ, ಮತ್ತೇನಕ್ಕೆ? ಆ ಚಂದು ನನ್ನನ್ನು ಹೋಗಿ ಸಿಸ್ಟರ್ ಅಂದ್ಬಿಟ್ಟ ಕಣೆ. ಓ, ಅದಕ್ಕ ಈ ಶಾಕ್? ಸ್ವಲ್ಪ ಕೂಡ ಮನಸ್ಸಾಕ್ಷಿನೇ ಇಲ್ಲ ಕಣೆ.
ತಂಗಿ ಅಂತ ಹೇಳ್ಬಿಟ್ನಲ್ಲ. ಸರಿ, ನಾಳೆ ಬರುವಾಗ ಹೇಳೋಣ ನಾವು ಅಕ್ಕ ಅಂತ ಕರೀಲಿಕ್ಕೆ. ಏನು ಅಕ್ಕನಾ? ತುಂಬ ಶಾಕ್ ಆಗಿಬಿಡ ಕಣೆ, ಬಾ ಬೇಗ. ಅದೇನೋ ಗೊತ್ತಿಲ್ಲ, ಯಾರಾದರೂ ಅಕ್ಕ ತಂಗಿ ಅಂತ ಹೇಳಿದರೆ ಕೋಪ ಬಂದುಬಿಡುತ್ತೆ. ಇವನ್ ದಿಸೆಯಿಂದ ಇವತ್ತು ಐಸ್ ಕ್ರೀಮ್ ಕೂಡ ಹೋಯಿತು. ಇನ್ನೇನು ತೆಗೆದು ಕೊಡ್ತಾಳೆ, ಸೀದಾ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಮಾಣಿಕ್ಯ, ಜಾತಕ ನೋಡೋದ್ರಲ್ಲೇ ಇವರು ತುಂಬ ಸ್ಪೆಷಲ್. ಇವರೇನಾದರೂ ಹೇಳಿದರೆ ಅದು ಹಾಗೆ ನಿಜವಾಗಿಯೂ ನಡೆಯುತ್ತೆ. ಹಾಗಾ? ಸರಿ, ನೀನು ನಾವು ಮದುವೆಗೇನೆ ಜಾತಕ ನೋಡಲಿಕ್ಕೆ ಬಂದದ್ದು ಅನ್ನೋದನ್ನು ಹೇಳಿಕ್ಕೆ ಹೋಗ್ಬೇಡ. ಅವರಾಗಿನೇ ಏನು ಹೇಳ್ತಾರಂತ ಮೊದಲು ನೋಡೋಣ. ಸರಿ ಮಾಣಿಕ್ಯ. ಬನ್ನಿಮ್ಮ, ಯಾರ ಹೆಸರಲ್ಲಿ ಜಾತಕ ನೋಡಬೇಕು? ಹಾಂ, ನನ್ನ ಮಗನಿಗೇನೆ. ಸರಿ ಬನ್ನಿ, ಕೂತ್ಕೊಳ್ಳಿ ಮೊದಲು. ಸರಿ, ನಿಮ್ಮ ಮಗನ ಜಾತಕ ಬುಕ್ ಕೊಡಿ. ಇದೇ ತಗೊಳ್ಳಿ. ರಾಜು ಅನ್ನೋ ಹೆಸರಲ್ಲಿ ನೋಡಬೇಕಲ್ಲ. ಈ ಹುಡುಗನಿಗೊಂದು ತಂಗಿ ಇದ್ದಾಳಾ? ಹಾಂ, ಹೌದು. ಮಗ ಈಗಾಗಲೇ ನಿಮ್ಮಿಂದ 3-4 ವರ್ಷ ದೂರ ಇದ್ದಾಗಿದ್ದಾನಲ್ಲ. ಹಾಂ, ಹೌದು. 3-4 ವರ್ಷ ಆಯ್ತು ಅವನು ಬ್ಯಾಂಗ್ಳೂರಲ್ಲಿ ಕೆಲಸದಲ್ಲಿದ್ದ, ಈಗ ಬಂದದಷ್ಟೇ. ಈ ಹುಡುಗನ ಜಾತಕ ತುಂಬ ಚೆನ್ನಾಗಿದೆ. ಹುಡುಗನಿಗೆ ಮದುವೆ ಕಳೆ ಬಂದಿದೆ. ಇನ್ನು 3 ತಿಂಗಳಲ್ಲಿ ಅವನಿಗೆ 25 ವಯಸ್ಸು ಮುಗೀತದಲ್ಲ, ಅದರೊಳಗೆ ನೀವು ಮದುವೆಯನ್ನು ಮಾಡಿ ಮುಗಿಸ್ಬೇಕು ಅವನಿಗೆ. ಏನು, 3 ತಿಂಗಳಲ್ಲಿ ಮದುವೆ ಮಾಡಿ ಮುಗಿಸ್ಬೇಕಾ? ಹೌದು. ಈ ಹುಡುಗನ ಜಾತಕದ ಪ್ರಕಾರ 25 ವರ್ಷದೊಳಗೆ ಅವನಿಗೆ ಮದುವೆ ಮಾಡಿ ಮುಗಿಸ್ಬೇಕು. ಇಲ್ಲ ಅಂದರೆ ಒಂದು 40 ವರ್ಷ ಆದಮೇಲೆ ಅವನಿಗೆ ಮದುವೆ, ಮತ್ತೆ ಇನ್ನೊಂದು ಅವನಿಗೆ ಮುಹೂರ್ತ ಅಂತ ಬರೋದು ಮದುವೆಗೆ. ಏನು ಹೀಗೆ ಹೇಳ್ತಿದ್ದೀರಾ? ಹೌದಮ್ಮ, ಇವನ್ ಜಾತಕದ ಪ್ರಕಾರ 25 ವಯಸ್ಸಿನೊಳಗೇನೆ ಇವನಿಗೆ ಮದುವೆ ಮಾಡಿ ಮುಗಿಸ್ಬೇಕು. ಇಲ್ಲ ಅಂದರೆ 40 ವರ್ಷದ ಮೇಲೇ ಅವನಿಗೆ ಮದುವೆ ಮುಹೂರ್ತ. ಮತ್ತೆ 3 ತಿಂಗಳಲ್ಲಂದರೆ ಹೇಗೆ ಮದುವೆ ಮಾಡಿ ಒಮ್ಮೆಲೆ ಮುಗಿಸ್ಲಿಕ್ಕೆ ಆಗುತ್ತೆ? ಹುಡುಗನ ಜಾತಕ ತುಂಬ ಒಳ್ಳೆ ಜಾತಕ. ನೀವು ಬೇಗ ಹುಡುಗಿಯನ್ನು ನೋಡಿ ನಿಶ್ಚಿತಾರ್ಥ ಆಗಿ ಮತ್ತೆ ಮದುವೆ ಬೇಗನೆ 3 ತಿಂಗಳೊಳಗೆ ಆಗೋಗ್ಬಿಡುತ್ತೆ. ಹುಡುಗಿ ನೋಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ನನ್ನ ತಮ್ಮನ ಮಗಳೇ ಇದ್ದಾಳೆ, ಅವಳನ್ನೇ ಮದುವೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೇವೆ. ಹಾಗಾ? ಹುಡುಗಿ ಜಾತಕ ಏನಾದರೂ ತಂದಿದ್ದೀರಾ? ಹಾಂ, ಹುಡುಗಿಗೆ ಜಾತಕ ಮಾಡಿಸ್ಲಿಲ್ಲ. ಹಾಗಾ? ಅವಳ ಹೆಸರು? ಅಶ್ವಿನಿ. ಹೆಸರಿನ ಪ್ರಕಾರ ಇಬ್ಬರಿಗೂ ಸರಿ ಹೊಂದುತ್ತದಲ್ಲ. ಏನು ಯೋಚಿಸ್ಲಿಕ್ಕೆ ಹೋಗಬೇಡಿ, ನೀವು ಬೇಗ ಮದುವೆ ಕೆಲಸನ ಸ್ಟಾರ್ಟ್ ಮಾಡಿ. ನಿಮ್ಮ ಮಗ ಸೊಸೆ ಜೀವನದಲ್ಲಿ ತುಂಬ ಚೆನ್ನಾಗಿರ್ತಾರೆ. ಬೇಗ ಮದುವೆ ಮಾಡಿಸಿ. ಮದುವೆ ಮುಗಿದ ಮೇಲಂತೂ ನಿಮ್ಮ ಮಗನ ಜೀವ ತುಂಬ ಖುಷಿಯಾಗಿರುತ್ತೆ. ತಗೊಳ್ಳಿ ಜಾತಕ. ಮೊದಲು ಹೋಗಿ ಮದುವೆ ದಿನಾನ ಗುರ್ತು ಮಾಡಿ. ಹಾಂ, ಮದುವೆ ಮಾಡಿಸಾದ್ಮೇಲೆ ಅವನಷ್ಟಕ್ಕೆ ಅವನಿಲ್ಲಿ ಮದುವೆಯಾಗಿ ಅವನ ಜೀವನ ಅಂತೇಳಿ ಇರ್ತಾನಲ್ಲ. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ಜಾತಕದ ಪ್ರಕಾರ ಅವನಿಗೆ ಮದುವೆ ಆದಮೇಲೆ ಏನೂ ತೊಂದರೆ ಆಗೋದಿಲ್ಲ. ಆದರೆ 25 ವರ್ಷದೊಳಗೆ ಅವನಿಗೆ ಮದುವೆ ಮಾಡಿಸ್ಲಿಲ್ಲ ಅಂದರೆ ನೀವು 40 ವರ್ಷ ಆಗೋವರೆಗೂ ಯಾರ ಮನೆಗೆ ಹೋಗಿ ನೀವು ಹುಡುಗಿ ಕೇಳಿದ್ರು, ಹುಡುಗಿ ಸಿಕ್ಕರು, ಮದುವೆ ಮಾತ್ರ ಆಗೋದಿಲ್ಲ. ಅವನ ಜಾತಕದಲ್ಲಿರೋ ಒಂದೇ ಒಂದು ತೊಂದರೆ ಅಂದರೆ ಅದೊಂದೇ. ಮದುವೆಯನ್ನು ಮಾಡಿಸಿದ್ರೆ ಆ ತೊಂದರೆನೂ ಇರೋದಿಲ್ಲ. ಅವನಷ್ಟಕ್ಕೆ ಅವನ ಹೆಂಡತಿ ಮಕ್ಕಳು ಅಂತ ಹೇಳಿ ರಾಜನ್ ಥರ ಬಾಳ್ತಾನೆ. ಸರಿ, ತುಂಬ ಸಂತೋಷ. ಮಾಣಿಕ್ಯ, ಹಣ ಎಷ್ಟಂತ ಕೇಳಿಕೊಟ್ಬಿಟ್ಟು ಬಾ. ಬಾ ಭಾಗ್ಯ, ನಾವು ಹೊರಗಿರೋಣ. ತಗೊಳ್ಳಿ. ತುಂಬ ಸಂತೋಷ. ಈಗ ಜಾತಕ ನೋಡಿದ ಹುಡುಗನಿಗೆ ನಿಮ್ಮ ಮಗಳನ್ನೇ ಕೊಡ್ತಿರೋದಾ?